Hey guys, welcome back to my channel. So guys, ಇವಾಗ ತಾನೇ ನಾನು ಕಾಲೇಜಿಂದ ಬಂದೆ ಆ್ಯಂಡ್ ಇಲ್ಲಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೀತಾ ಇದೆ. ಕಾಲೇಜ್ ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಯಿತು ಕಾಸ್ ಐ ಡಿ ಕಾರ್ಡ್ ಕೊಡ್ತಾಯಿದ್ರು ಇವತ್ತು. ಆದರೆ ನನಗೆ ಐ ಡಿ ಕಾರ್ಡ್ ಸಿಗಲಿಲ್ಲ, ಅದೇನು ಪ್ರಾಬ್ಲಮ್ ಇದೆಯಂತೆ. ಸೊ 1 ವೀಕ್ ಆದಮೇಲೆ ಅಂತ ಹೇಳಿದ್ರು. ಲೈಕ್ ಲಿಟ್ರಲಿ ನಾನು 1.5 hour ನಿಂತಿದ್ದೆ ಐ ಡಿ ಕಾರ್ಡ್ಗೋಸ್ಕರ, ಬಟ್ ಸ್ಟಿಲ್ ಐ ಡಿಂಟ್ ಗೆಟ್ ಇಟ್. ಆದರೂ ವಾಪಸ್ ಮನೆಗೆ ಅದೇ ಒಂದು ಸ್ಥೈರ್ಯದಲ್ಲಿ ಮನೆಗೆ ಬಂದಿದ್ದೀನಿ. ಅಂತದ ಅದೇ ವರ್ಡ್ ಮೀನಿಂಗೇ ಗೊತ್ತಿಲ್ಲ ನನಗೆ. ಸ್ಥೈರ್ಯ ಅದ್ರೊಳಗೆ ಬಂದಿದ್ದೀನಿ. ಇವಾಗ ಬಂದು 6 o'clock ಆಗಿದೆ, ಆಲ್ಮೋಸ್ಟ್ 5:45 ಏನೋ ಬಂದೆ. ಯಾ ಸರಿ ಇಲ್ಲ ಕಣೆ ನಿಮ್ಮ ಕಾಲೇಜಲ್ಲಿ ಅಲ್ವಮ್ಮ? ಸರಿ ಇಲ್ಲ, ಕರೆಕ್ಟು. ಅಂದರೆ ಟೈಮಿಂಗ್ ಸರಿ ಇಲ್ಲ. ಗೈಸ್ ಬೆಳಗ್ಗೆ 9ಕ್ಕೆ ಹೋಗ್ಬಿಟ್ಟು ಸಂಜೆ 6 ಗಂಟೆಗೆ ಕಳಿಸೋದು. ಅಂದರೆ ಒಳ್ಳೆ ವರ್ಕರ್ಸ್ ಥರ ಆಗೋಯ್ತು. ನೋಡು ತುಂಬ ಜಾಸ್ತಿ ಆಯ್ತು ಟೈಮಿಂಗ್ಸ್. ಹೌದು. ಆ್ಯಂಡ್ ಹೋಗೋದಕ್ಕೂ 1/2 hour ಬೇಕು, ಬರೋದಕ್ಕೂ 1/2 hour ಬೇಕು. ಅದೇ ಎಕ್ಸ್ಟ್ರಾ. ಆ್ಯಂಡ್ ಗೈಸ್ ನಾನಿವತ್ತು ಎಕ್ಸ್ಟ್ರಾ ಒಂದು ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ತೊಗೊಂಡಿದ್ದೀನಿ. ಅದನ್ನ ಫ್ರೆಂಚ್ ಕಲಿತಾ ಇದ್ದೀನಿ. ಸಕ್ಕತ್ತಾಗಿತ್ತು ಕ್ಲಾಸ್ ಇವತ್ತು. 2 hour ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಲಾಸ್ಟ್ ಬೆಂಚಲ್ಲಿ ಕೂತ್ಬಿಟ್ಟಿದ್ವಿ. ಸೊ ಲಾಸ್ಟ್ ಬೆಂಚಲ್ಲಿ ಟೀಚರ್ ಮಾತಾಡೋದಕ್ಕೆಲ್ಲ ಒಂದೊಂದು ಡೈಲಾಗ್ ಹೊಡ್ಕೊಂಡು ಹೇಗೆ ಇದು 2 hour ಹೋಗಿದ್ದೇ ಗೊತ್ತಾಗಲಿಲ್ಲ. ಎಷ್ಟೊಂದು ಕಾಲೇಜಲ್ಲಿ ಮಾಡ್ತೀನಿ, ಮಾಡಬಾರ್ದಾ? ಮಾಡಬೇಕು. ಹಾಂ, ನೀನು ಎಷ್ಟು ಮಾಡಿರ್ತೀಯ ಅನ್ನೋದು ಗೊತ್ತು ಬಾ. ಗೊತ್ತು ಬಾ. ತಲೆ ಬಗ್ಗಿಸ್ಕೊಂಡು ಹೋಗಿ ತಲೆ ಬಗ್ಗಿಸ್ಕೊಂಡು ಬರ್ತಾ ಇದ್ದೆ. ಹೌದೌದು. ಯಾ ಗೈಸ್ ಅಷ್ಟೇ, ಏನಿಲ್ಲ. ಒಂದಷ್ಟು ವರ್ಡ್ಸ್ ಕಲಿತೆ ಫ್ರೆಂಚಲ್ಲಿ. ಆಮೇಲೆ ಆಲ್ಫಾಬೆಟ್ಸ್ ಕಲಿತೆ. ಲೈಕ್ ABCD ಅಂತ ಬುಕ್ಕಲ್ಲಿ ಬರ್ದು ಅದ್ರ ಕೆಳಗಡೆ ಫ್ರೆಂಚ್ದೆಲ್ಲ ಬರೀತಾ ಇದ್ವಿ. ABCD ಕಲಿತೆ ಇವತ್ತು ನಾನು. ಯಾ ಏನಪ್ಪ ಏನಂತಾರಪ್ಪ? ಊನ್ ಯಾವ ಭಾಷೆನಪ್ಪ ಇದು? ಫ್ರೆಂಚ್. ಇವತ್ತು ನಮ್ಮ ಸಿಂಚನ ಹೊಸ ಕಾಲೇಜಲ್ಲಿ ಫ್ರೆಂಚ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ ಬಂದಿದ್ದಾರೆ. ದಟ್ಸ್ ಮೈ ಲ್ಯಾಂಗ್ವೇಜ್, ಸ್ಪೋಕನ್ ಲ್ಯಾಂಗ್ವೇಜ್. ಕನ್ನಡನೂ ಇದೆ. ಅದನ್ನ ಕಲ್ತು ಏನ್ ಮಾಡೋದು? ಫ್ರೆಂಚ್ ಕಲ್ತು ಏನ್ ಮಾಡೋದು? ಕಂಪ್ನಿ ಸಿಗ್ಬೇಕಾಗುತ್ತೆ. ಬೇರೆ ಕಡೆ ಕಂಪ್ನಿ, ಫ್ರೆಂಚ್ ಕಂಪ್ನಿ ಇರ್ಬೋದು, ಫ್ರಾನ್ಸ್ ಕಂಪ್ನೀಸ್ ಎಲ್ಲ ಅದಕ್ಕೆ ಬೇಕಾಗುತ್ತೆ. ಆಪ್ಷನ್ ಇತ್ತು ಜರ್ಮನ್ ಆರ್ ಫ್ರೆಂಚ್ ಅಂತ. ಕಂಪ್ಯಾರಿಟಿವ್ಲಿ ಜರ್ಮನ್ಗಿಂತ ಫ್ರೆಂಚ್ ಈಸಿ ಅಂತ ಫ್ರೆಂಚ್ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ಸಿಂಚನ ಅವರು ಚಕ್ಲಿ ಹಿಟ್ಟನ್ನ ನಾದುತ್ತಾ ಇದ್ದಾರೆ. ನಮ್ಮ ಚಿನ್ಮಯಿ ಅವರು, ನಾನು ಈ ಕಾಲೇಜಿಂದ ಬಂದಿದ್ದು. ಟೈಮ್ ಎಷ್ಟು ಗೊತ್ತಾ? ನಮ್ಮ ಚಿನ್ಮಯಿ ಅವರು ಏನ್ ಮಾಡ್ತಾ ಇದ್ದಾರೆ? ಚಿನ್ಮಯಿ ನಿಪ್ಪಟ್ಟು ಕರ್ಜಿಕಾಯಿ ಮಾಡ್ತಾ ಇದ್ದಾಳೆ. ಗೈಸ್ ಇಲ್ಲಿ ನನ್ನ ಮನೆಗೆ ಬರೋಕ್ಕಿಂತ ಮುಂಚೆನೇ ರವೆಲ್ಲ ರೆಡಿ ಆಗಿದೆ. ನಂಗೆ ಯಾರು ಟೇಸ್ಟ್ ಮಾಡಕ್ ಬಿಡ್ತಾ ಇಲ್ಲ ಗೈಸ್. ಏನಪ್ಪ? ಆ್ಯಂಡ್ ಇಲ್ಲಿ ಕರ್ಜಿಕಾಯಿ ಚಿನ್ಮಯಿ ಒತ್ತಿ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಇಲ್ಲಿ ಚಕ್ಲಿ ಹಿಟ್ಟು ನೆನೆಯಕ್ಕೆ ಬಿಟ್ಟಿದ್ದಾರೆ. ನಾನೇ ಮಾಡ್ಬೇಕು ಚಕ್ಲಿ ಹಿಟ್ಟು. ಇದು ಚಕ್ಲಿ ಒತ್ತೋದು. ಮಮ್ಮಿ ಮೇಲ್ಗಡೆ ಡಿಪಾರ್ಟ್ಮೆಂಟ್, ನಾವಿಬ್ರು ಕೆಳಗಡೆ ಡಿಪಾರ್ಟ್ಮೆಂಟ್. ಕರಿಯೋದೆಲ್ಲ ನಮ್ಮದು. ಈ ಸೈಜೇ ಇರ್ಲಿಮ್ಮ, ಅದು ಖಾಲಿ ಆಗೋಯ್ತಿತ್ತು. ಯಾವ ಅದಕ್ಕೆ ಚಿಕ್ಕದು ಮಾಡ್ದ? ಕಾಮನ್ ಫಾಸ್ಟ್ ಚಿನ್ಮಯಿ ಇನ್ನು 3-4 ಇದೆ ಅಷ್ಟೇ. ಗೈಸ್ ನಮ್ಮ ಮನೇಲಿ ಏನೇನು ತಿಂಡಿ ಮಾಡ್ತೀವೋ ಎಲ್ಲ ರೆಡಿ ಆಗಿದೆ. ಕರ್ಜಿಕಾಯಿ ನನಗೆ ಕೊಡ್ತಾರೆ. ಹೌದೌದು. ಸಿಹಿ ಜಾಸ್ತಿ ಮಾಡು ಅಂದ್ರೂ ಮಾಡಲ್ಲ ಗೈಸ್ ನಮ್ಮ ಮನೇಲಿ. ನೆಕ್ಸ್ಟ್ ಇಲ್ಲಿ ಚಕ್ಲಿನ ಜಾಸ್ತಿ ಮಾಡು ಅಂದರೂ ಮಾಡಲ್ಲ ಗೈಸ್. ಚಕ್ಲಿ ಇಟ್ಟಿದೆ, ಆಮೇಲೆ ಯಾವಾಗಾದ್ರೂ ಮಾಡ್ಕೊಂಡು ತಿನ್ಬೋದು. ಹಬ್ಬದ ಇದ್ರೊಳಗೆ ಬೇಡ, ಯಾಕಷ್ಟು ರಿಸ್ಕು ಅಂತ ಮಾಡಿದ. ಇನ್ನೆಲ್ಲ ಇಷ್ಟು ಮಾಡಿದ್ದಾರೆ. ಆ್ಯಂಡ್ ನಾನು ಈಗಷ್ಟೇ ಸ್ನ್ಯಾಕ್ಸ್ ತಿಂದೆ. ಯಾಗೈಸ್ ಇಷ್ಟೇ ನಮ್ಮ ಮನೇಲಿ ಇದು ಮಾಡೋದು, ತಿಂಡಿ ಎಲ್ಲ ಮಾಡೋದು. The next day. So guys, this is the day 2 of Mahalakshmi preparations. So ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ದೇವ್ರ ಮನೆ ಎಲ್ಲ ಮಮ್ಮಿ ರೆಡಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಮುಖವಾಡ ರೆಡಿ ಮಾಡ್ತಾ ಇದ್ದೀನಿ, ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡಿದೆ. ಫಸ್ಟು ಹಣೆ ಬಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಐಡಿಯಾ ಬಂದಂಗೆಲ್ಲ ಮಾಡ್ತಾ ಇದ್ದೀನಿ.
ಇಲ್ಲಿಗೆ ಬಂದಿದೆ. ಚೆನ್ನಾಗಿ ಕಾಣ್ತಾ ಇದೆಯಾ? ಇನ್ನೂ ಅರಿಶಿನ ಎಲ್ಲ ಹಚ್ಬೇಕಲ್ಲ. ಈಗ ಐ ಮೇಕಪ್ಪಲ್ಲಿ ಇದ್ದೀನಿ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಬಂತು. ಯಾರು ಮಾಡ್ತಾ ಇರೋದು ಹೇಳು? ಬಿಡಪ್ಪ. ಪ್ರತಿ ವರ್ಷ ನಾನು ಮಾಡೋದು ಗೈಸ್. 3 ಇಯರ್ಸಿಂದ. ಇದು 3ನೇ ವರ್ಷನಾ ನೀನು ಮಾಡ್ತಾ ಇರೋದು? ಇರಬಹುದು. ಅದಕ್ಕಿಂತ ಮುಂಚೆ ನಾನೇ ಮಾಡ್ತಾಯಿದ್ದೆ. ಈಗ 2-3 ವರ್ಷದಿಂದ ನೀವಿಬ್ಬರು ಒಂಚೂರು ದೊಡ್ಡವರಾದ್ಮೇಲೆ ಎಲ್ಲ ಕೆಲಸದಲ್ಲೂ ಶೇರ್ ಮಾಡ್ತಾ ಇದ್ದೀರಾ. ಗೈಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೋಗಿದೆ. ದೇವ್ರ ಮನೆ ಬೆಳಗ್ಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡೋದಷ್ಟೇ ಬಾಕಿ. ಅದು ಬಿಟ್ಟು ಈ ಕಡೆ ಎಲ್ಲ ಇದಿದೆ, ಏನು ಬೆಳ್ಳಿ ಸಾಮಾನೆಲ್ಲ ರೆಡಿ ಮಾಡಿದ್ದಾರೆ ಅಷ್ಟು. ಆಲ್ಮೋಸ್ಟ್ ದೇವ್ರ ಮನೆ ಎಲ್ಲ ಆಗೋಗಿದೆ. ಆ್ಯಂಡ್ ಇಟ್ಸ್ 6:30 ನಾವು. ಈವ್ನಿಂಗ್ ಮಾರ್ನಿಂಗ್ ಅನ್ಕೊಂಡ್ರೆ ಈವ್ನಿಂಗ್ 6:30 ಆಗಿದೆ. ಇನ್ನೂ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ನಾನು ಡಬ್ಬಿಂಗ್ ಹೋಗಿದ್ದೆ, ಅದು ಮುಗಿಸ್ಕೊಂಡು ಈಗ ಬಂದಿರೋದು. ಈಗಲೇ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಗೈಸ್ ನಾನು ಡಬ್ಬಿಂಗ್ ಹೋಗಿದ್ದೆ 2:30, ಈಗಷ್ಟೇ ಬಂದಿದ್ದು. ಒಂದು 6ಗೆ ಬಂದೆ. ಅದು ಬಿಟ್ಟು ಈಗ ಚಿನ್ಮಯಿ ಕೂಡ ಮನೇಲಿ ಇಲ್ಲ. ಅವಳು ಯಾವುದೋ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗಿರೋದು. ಅವಳ ಜೊತೆಗೆ ಪಪ್ಪನೂ ಕರ್ಕೊಂಡು ಹೋಗಿದ್ದಾರೆ. ಸೊ ಮನೇಲಿ ಯಾರೂ ಇರಲಿಲ್ಲ. ಮಮ್ಮಿ ಎಷ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಬಂದ್ಬಿಟ್ಟು ನಾನು ಲಕ್ಷ್ಮಿಗೆ ಡ್ರೆಸ್ ಅಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನಷ್ಟು ಚೆನ್ನಾಗಿರೋ ಡ್ರೆಸ್ಸಿಂಗ್ ಸೆನ್ಸ್ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಓಹೋ ಸಮಾಧಾನ. ಗೈಸ್ ಇಷ್ಟಕ್ಕೆ ಬಂದಿದೆ ಡೆಕೋರೇಷನ್ನು. ಫಸ್ಟ್ ಟೈಮ್ ಏನೋ ಹೊಸ ಥರ ಮಾಡ್ತಾ ಇದೆಯಾ? ಇದೆಲ್ಲ ಫುಲ್ಲು ಎಲ್ಲೋ ಮಾಡೋಣ ಅಂತ. ಯಾವತ್ತು ಇದೆ ಎಲ್ಲೋ ಎಲ್ಲ ಅಂದರೆ ಹಳದಿ ಎಲ್ಲ ಹಚ್ಚಿರಲಿಲ್ಲ, ಬರೀ ಹಣೆಗೆ. ಯಾವಾಗಲೂ ಇಷ್ಟೇ ಮಾಡ್ತಾ ಇದ್ದಿದ್ದು ಗೈಸ್. ಇದೆಲ್ಲ ಎಕ್ಸ್ಟ್ರಾ. ಫಸ್ಟ್ ಟೈಮ್ ಹೊಸದೇನೋ ಟ್ರೈ ಮಾಡೋಣ ಅಂತ ಮಾಡಿ. ಇದು ಇಡ್ತಿರ್ಲಿಲ್ಲ ಯಾವಾಗಲೂ, ಫಸ್ಟ್ ಟೈಮ್. ಫುಲ್ ಹೇಗೆ ಬರುತ್ತೆ ಅಂತ. ಬೇಡ ಅಂದರೆ ಆಮೇಲೆ ತೆಗ್ದು ಹಾಕ್ಕೊಂಡ್ರೆ ಆಯ್ತು. ಬಡ್ಸಲ್ಲೇ ಹಾಕಮ್ಮ. ನೋಡು ಎಷ್ಟು ಕಷ್ಟ ಬಡ್ಸಲ್ಲ ಹಾಕೋದು. ಕೈಯಲ್ಲಾದರೆ ಮೆತ್ತು ಬಿಡ್ಬೋದು ಅಂತನ. ನಮ್ಮ ಚಿನ್ಮಯಿಯವರು ಸಿಂಗಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತೊಗೊಬಂದ್ಬಿಟ್ಟಿದ್ದಾರೆ. ತೋರಿಸು ಚಿನ್ನಿ. ಪ್ರಥಮ ಬಹುಮಾನ ಎಲ್ಲ ಕೇಳೆ. ಈಶ್ವರಾಯರ ಭಕ್ತರ ಸಮಾಗಮ ಪ್ರತಿಷ್ಠಾನ. ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ಸ್ ಚಿನ್ನಿ. ಥ್ಯಾಂಕ್ ಯು. ಅಲ್ಲಿ ಪಾರ್ಟಿಸಿಪೇಷನ್ಗೆ ಇದಕ್ಕೋಗ್ಬಿಟ್ಟಿದೆ ಅಡ್ಜಸ್ಟ್. ಪಾಪ ಹುಷಾರಿಲ್ಲದೆ ಇದ್ರು ಮಳೇಲಿ ಅಷ್ಟು ದೂರ ನೆನ್ಕೊಂಡು ನೆಗಡಿಲಿ. ಅಯ್ಯೋ ಅಡ್ರೆಸ್ ಹುಡ್ಕಕ್ಕೆ ಏನೇನಲ್ಲ. ಯಾಕೆ ಲೊಕೇಶನ್ ಕಳಿಸಿದ್ರಲ್ಲಪ್ಪ? ಜಗಳಾಡಕ್ ಶುರು ಆಯ್ತು. ಏನೇನೆಲ್ಲ ಆಯ್ತು ಯಾಕೆ ಜಗಳ? ಲೊಕೇಶನ್ ಗೂಗಲ್ ಅವ್ರಿಗೆ ಜಗಳ ಮಾಡ್ತಿತ್ತ. ನನ್ನ ಸಿಚುಯೇಷನ್ ಏನು ಅಂತ ಗೊತ್ತಾಯ್ತಾ ನಿಂಗೆ? ಒಂಚೂರು ಇರೋದಿಲ್ಲ. ನೀನ್ ಆ ಜಾಗದಲ್ಲಿ ಇದ್ದಿದ್ರೆ ಎದ್ದೊಂಟೋಗ್ಬಿಡ್ತಿದ್ದೆ. ನಿನಗೆ ಬೈಸ್ಕೊಂಡು ನಾನು ಒಂದ್ ಮಾತು ಹೇಳಿಲ್ಲ. ನೋಡಪ್ಪ ಇದ್ ನೋಡಪ್ಪ, ನನ್ಗೆ ಅದೇ ಟೋನಲ್ಲೇ ಮಾತಾಡಿದ್ದೆ. ಲೊಕೇಶನ್ ಸಿಗ್ಲಿಲ್ವಾ? ನನಗಲ್ಲ, ಅದೇ ನನ್ಗೊಂಥರ ಅವಳಿಗೊಂಥರ. ಅಂದ್ರೆ ನೀನ್ ದೊಡ್ಡವಳಲ್ವಾ? ಹೌದೌದು. ಕರೆಕ್ಟ್ ರೂಟ್ ಹೇಳದೇ ಇದ್ರೆ ಬೈಯುತ್ತೆ. ಇನ್ನ ಇದೆ ಮಾಡ್ತಿದ್ದೀನಿ. ಒಂದು ಹಂತಕ್ಕೆ ಬಂತು. ಇದು ಮೇಲೂ ಮಾಡ್ತೀಯಾ? ಬೇಡ ಇಲ್ಲ ಮಾಡ್ತೀನಿ. ಯಾವ ಸಾಂಗ್ ಆಡಿದ್ದು ಚಿನ್ನಿ? ನಮ್ಮ ಗೊತ್ತಿರಲಿಲ್ಲಪ್ಪ. ದೇವರ ನಾಮ. ದೇವರ ನಾಮ. ಟ್ರೈನ್ಡ್ ಬೈ ಚಾಮಿ ಸರ್, ತಿರುಮಲೆ ಶ್ರೀನಿವಾಸ್. ಅವ್ರೊಬ್ರೇನ ಟ್ರೈನ್ ಮಾಡಿದ್ದು? ನಿಮ್ಮ ಅಕ್ಕ ಏನು ಮಾಡ್ಲಿಲ್ವಾ? ಅವರು ಅಲ್ಲಿ ಮೊಬೈಲ್ ಫಸ್ಟ್ನೇ ಸತಿ ಆಡಿಸಿದಾಗ ಅಲ್ಲಿ ಕುತ್ಕೊಂಡು ಮೊಬೈಲ್ ಕೊಟ್ಟಿದ್ರು. ಸೆಕೆಂಡ್ನೇ ಟೈಮ್ ಮಾಡ್ಬೇಕಾದ್ರೆ ಏನೋ ಆತಂಕವಾದಿ ತರ ಮುಖ ಮಾಡ್ಕೊಂಡು ನೋಡ್ತಿದ್ರು. ಹೌದಾ ಸಿಂಚು? ಈ ತರ ಹೇಳ್ಬಿಟ್ಲು. ಹೌದು, ನೀನೇನು ಹೇಳ್ಕೊಟ್ಟಿಲ್ಲ ಅಂದ್ಬಿಟ್ಲಲ್ಲೇ. ಹೌದು ಗೈಸ್, ಇದು ನನ್ನ ಪ್ಯಾಂಟ್. ನಾನು ನಿಂದೇನು ಹಾಕಿಲ್ಲಮ್ಮ, ನಂದೇ ಓನ್ ಲಂಗ ಬ್ಲೌಸ್ ಹಾಕಿದೀನಿ ಅಂತೀಯ. ಚೆನ್ನಾಗಿ ಮಾಡಿದೀನ ಹೇಳಿ ಗೈಸ್. ನಾನೇ ಮಾಡಿ ಹೇಳ್ತಾ ಇದೀಯೇ? ಈ ಹುಡ್ಗಿಗೆ ನಾನೇ ಹೇಳ್ಕೊಟ್ಟಿರೋದು, ಅದಕ್ಕೆ ಮಾಡಿದೆ. ಇದೇನು ಲಿಪ್ಸ್ ದೃಷ್ಟಿ ಬಟ್ಟಿಡಪ್ಪ. ದೃಷ್ಟಿ ಬತ್ತಿಡೋಣ. ಲೆಫ್ಟಾ ರೈಟಾ? ಇಲ್ತಾನೆ ಚಿಕ್ಕದಾಗಿಡ. ಇಲ್ಲ ನಾನು ಇಡ್ತೀನಿ. ಮಾಡಿರೋದು ನಾನು, ಇಡೋದು ನೀನು.
ಕಣ್ಣು ನಂತರ ಚೆನ್ನಾಗಿಲ್ಲ. ನಿನ್ ತರ ಚೆನ್ನಾಗಿಲ್ಲ, ಕರೆಕ್ಟಾಗಿ ಹೇಳಿದೆ. ನಂತರ ಈ ಐಬಾಲ್ ವೈಟ್, ನೀನು ಐಬಾಲ್ ವೈಟ್ ಇದೆಯಾನೆ? ನಿಮ್ಮ ಮಮ್ಮಿ ಹೇಳಿದ್ದು ವೈಟ್ ಇರ್ಲಿ. ನಿನ್ನ ಐಬಾಲ್ ವೈಟ್ ಇದೆಯಮ್ಮ? ಬರಲ್ಲಮ್ಮ, ಚೆನ್ನಾಗಿರಲ್ಲ. ಕಲರ್ ಮಾಡ ಇದನ್ನ ಹೇಳ್ತೀನಿ. ಆಮೇಲೆ ಅಳ್ಸಕ್ಕಾಗಲ್ಲ. ಪರವಾಗಿಲ್ಲ ಮಾಡು, ನಾನು ಆಶೀರ್ವಾದನೆ ಕೊಡ್ತೀನಿ. ಚೆನ್ನಾಗಿಲ್ಲ, ಕಣ್ ಚೆನ್ನಾಗಿ ಕಾಣ್ತಿಲ್ಲ. ಯಾರ್ ತರ್ಲಾಟೆ, ನೀನ್ ಹೋದ್ಮೇಲೆ ನಾನು ಮಾಡ್ತೀನಿ ಹೇಳಿದೀನಿ. ಮಾಡಿ ಹೇಳ್ತೀನಿ, ಚೆನ್ನಾಗಿರುತ್ತೆ. ಏನ್ ಮಾಡ್ಲಿ? ಈಗ ಚೆನ್ನಾಗಿ ಕಾಣಿಸ್ತಿಲ್ವಾ ಸಿಂಚ? ನೋಡ್ತಾರ ಕಾಣಿಸ್ತಾ ಇದೆ ತಾನೆ. ಅವಾಗ ಕಣ್ಮುಚ್ಕೊಂಡಿರೋ ತರ ಇರುತ್ತಾ? ಇಲ್ಲ, ಚೆನ್ನಾಗಿಲ್ಲ. ಚೆನ್ನಾಗಿದೆ ಸುಮ್ಮೀರ. ಕಣ್ಣು ಚೇಂಜ್ ಮಾಡು, ಐಬಾಲ್ ಕಲರ್ ಹಾಕಿ. ನಾನು ಹೇಳ್ತೀನಿ. ಕಣ್ಣಿಗೆ ಐಲೈನರ್ ನಾನು ಹಾಕ್ತೀನಿ, ಕೊಡೆ. ನಾನು ಹಾಕೆ, ನಾನು ಹೇಳ್ತಿದ್ದೀನಿ. ಆಹಾ, ಇವಾಗ ನೋಡು. ಮುಟ್ಬಿಟ್ಟು ಅರ್ಶನ ಅಲ್ಲ. ಆಹಾ, ಮೂಗ್ತಿ ಇಡಪ್ಪ. ಓಲೆ ಹಾಕ್ರೆ ಲಕ್ಷ್ಮಿಗೆ. ಆಮೇಲೆ ಲಾಸ್ಟ್ ಯಾವ್ದು ಮುಗ್ತಿ? ಇದು ಅದು ವೈಟ್ ಹಿಂಗ. ಸೊ ಗೈಸ್, ಈಗ ರಂಗೋಲಿ ಬಿಟ್ಟಾಗಿದೆ. ಟೇಬಲ್ ಮೇಲೆ ನಾನೇ ಬಿಟ್ಟಿರೋದು ರಂಗೋಲಿ. ಇವಾಗ ಇದಕ್ಕೆ ಚಿನ್ಮಯಿ ಅರ್ಶಿನ ಕುಂಕುಮ ಇಡ್ತಾ ಇದೆ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ನೋಡಿ ಗೈಸ್. ಇದಿಷ್ಟು ಚೆನ್ನಾಗಿ ಬಿಟ್ಟಿದ್ರೆ ಅದ್ರ ಮೇಲೆ ಎಲೆ ಹಾಕ್ಬಿಡ್ತಾರೆ. ಗಲೀಜು. ಗೋವಿಂದ ಗೋವಿಂದ. ಬೆಳ್ಳಿಕಾಯಿನೂ ಅರ್ಶಿನ ಕುಂಕುಮ ಹಾಕಿದ್ದೀನಿ. ಇದು ಬಟ್ಲಕ್ಕೆ 2 ಹೂವು, 1 ರಿಂಗು. ಹೇಳು, ಏನಪ್ಪ ಏನು ಹೇಳ್ತಿದ್ದಲ್ಲ, ಹೇಳಮ್ಮ. ಅಂದ್ರೆ ಅದ್ರ ಕಲಸದೊಳಗೆ ಬಿಂದಿಗೆ ಒಳಗೆ ಕೆಲವರು ಅಡಿಕೆ ಅಂತ ಇದೀನಿ. ಕವಡೆ, ಕಮಲದ ದಳ, ಕಮಲದ ಬೀಜ, ಅದೇನೇನು ಹಾಕ್ತಾರೆ. ಬಟ್ ನಮ್ಮ ಮನೇಲಿ ಆ ಪದ್ಧತಿ ನಾವು ಮಾಡ್ಕೊಂಡು ಬಂದಿಲ್ಲ. ಚಿನ್ನ, 1 ಬೆಳ್ಳಿ ಕಾಯಿನು, ಮತ್ತೆ ಅರ್ಶಿನ ಕುಂಕುಮ, ಅಕ್ಷತೆನೇ ಹಾಕಿಲ್ಲ ಈ ಹುಡುಗಿ. ಬಟ್ಲಡಿಕೆ, ಇಷ್ಟು. ಖುಷಿ ಆಯ್ತು, ಥ್ಯಾಂಕ್ ಯು. ದಯವಿಟ್ಟು ಸುಖವಾಗಿರು ದೇವ್ರೆ. ಗೈಸ್, ಈ ಹುಡುಗಿ ಅಷ್ಟೊತ್ತಿಂದ ಮ್ಯಾಗಿ 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 ಅಂತ ಆಡ್ತಾಳೆ ಗೈಸ್. ಇವಳು ಮ್ಯಾಗಿ ಅಂತ ಕೊಟ್ಟು ಬಿಡಮ್ಮ. ಇಷ್ಟೊತ್ತಲ್ಲಿ ಟೈಮ್ ನೋಡ್ತು, ಇಷ್ಟೊತ್ತಲ್ಲಿ ಮ್ಯಾಗಿ ಮಾಡ್ಕೊಂಡು ಬೆಳಗ್ಗೆ ಮಾಡ್ಕೊಳ್ಳೋಣ, ಮಲ್ಕೋಬೇಕು. ಸಾಕಾಯ್ತು. ನಿಮ್ಮ ಪ್ರತಿಕ್ರಿಯೆ? ನಮ್ದೇನಿಲ್ಲ, ಹೋಗಿ ಬಾಯಿ ಮುಚ್ಕೊಂಡು ಕೇಳ್ಬೇಡ, ಹೋಗು ಚಿನ್ನ, ಸಾಕಾಗಿದೆ ನಿಮಗೆ. ನಾನ್ ಮಾಡಲ್ಲ, ಅವಳು ಮಾಡ್ಕೊಡ್ತಾಳೆ, ನಾನು ತಿಂತೀನಿ. ಮತ್ತೆ ಹೋಗಿ, ಮತ್ತೆ ಇನ್ನೇ ಯಾರ್ದೇ ಪರ್ಮಿಷನ್ ಕೇಳ್ತಿದ್ಯಾ? ಮಲ್ಕೊಂಡಿಡಿ ಒದೇ ಬೇಕಾ ನಿಮಗೆ? ಇಷ್ಟೊತ್ತಲ್ಲಿ ಮತ್ತೆ ದೇವ್ರ ಮನೆ ಎಲ್ಲ ಗಲೀಜು ಮಾಡಲ್ಲ, ಅಡುಗೆ ಮನೆಯೆಲ್ಲ ಗಲೀಜು ಮಾಡಬೇಡ. ಎಲ್ಲ ಒಂದ್ ಕಡೆ ಮಡಿ ಮಾಡಿಲ್ವ ನೀನು? ಯಾರು ಮಾಡೋದು? ನಾನು ಮನೆ ಒರೆಸಿರೋದು, ಕಾಂಪೌಂಡ್ ನಾನು ಒರೆಸಿರೋದು. ಗುಡ್ಗೋಲ್ ಮಗನೇ ನೀನು. ಗೈಸ್ ನೋಡ್ಕೊಳ್ಳಿ ಗೈಸ್, ಲಕ್ಷ್ಮಿ ಏನೋ ಒಂಥರ ಕಾಣ್ತಿದೆ. ಲಕ್ಷ್ಮಿ ಅದು ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿಲ್ಲ. ಏನಮ್ಮ ನಿನ್ನ ಪ್ರಾಬ್ಲಮ್ ಏನು ಹೇಳು? ಮ್ಯಾಗಿನೇ ಪ್ರಾಬ್ಲಮ್ಮಾ? ಗುಡ್ ನೈಟ್ ಗೈಸ್, ಗುಡ್ ನೈಟ್. ಗುಡ್ ನೈಟ್ ಲಕ್ಷ್ಮಿ. ಗೈಸ್ ಆಲ್ಮೋಸ್ಟ್ ಅರ್ಧ ರೆಡಿ ಆಗಿದೆ.
ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು, ಅದಕ್ಕೆ ಆ್ಯಪಲ್ ತಿಂತಾಯಿದ್ದೀನಿ. ಯಾ ಇಷ್ಟು ರೆಡಿಯಾಗಿದೆ. ಇವಾಗ ಟೈಮ್ ಬಂದು 1:35. ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾ that's it for today guys. Hope you like this video. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.